ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 3.5 ವರ್ಷಗಳಿಂದ ಸರಿಸುಮಾರು 475ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸೋ ಸಲುವಾಗಿ ಮಾಹಿತಿಗಳನ್ನ ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಬುದ್ಧಿವಂತರಾಗಿ, ಸಮಸ್ಯೆಗಳಿಗೆ ಸಿಲುಕದಂತೆ ವ್ಯವಹಾರ ನಡೆಸುವಂಥವ್ರಾಗಿ ಅಂತ ಹೇಳ್ತಾ, ಇನ್ನು ಏನಾದರೂ ಕನ್ಸಲ್ಟೇಷನ್ಗಳು ಬೇಕಾಗಿದ್ದರೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಅದನ್ನು ಪಡೆದು ಕನ್ಸಲ್ಟೇಷನ್ ಫೀ ಪೇ ಮಾಡಿ ನೀವು ಫೋನ್ ಮುಖಾಂತರ ಸಲಹೆಗಳನ್ನು ಪಡ್ಕೊಳ್ಬಹುದು. ಹಾಗೂ ನೇರವಾಗಿ ಕೂಡ ಬಂದು ಕಚೇರಿಗೆ ಭೇಟಿ ಮಾಡ್ಬೋದು. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲಿನ ರಸ್ತೆಯಲ್ಲಿ ನನ್ನ ಕಚೇರಿ ಇರುತ್ತೆ. ಇನ್ನು ಕೇಸುಗಳನ್ನು ಕೂಡ ತಂದು ಕೊಡ್ತಾ ಇದ್ದಾರೆ ನೂರಾರು ಜನರು. ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ಕೇಸುಗಳನ್ನು ನಡೆಸಿಕೊಡಲಾಗ್ತಾ ಇದೆ ಅಂತ ಹೇಳ್ತಾ, ಇವತ್ತು ಒಂದು ಸುಪ್ರೀಂ ಕೋರ್ಟಿನಿಂದ ಎರಡನೇ ಹೆಂಡತಿ ಹಾಗೂ ಎರಡನೇ ಹೆಂಡತಿಗೆ ಹುಟ್ಟಿದ ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕು ಇದೆಯಾ ಎಂಬುದರ ಬಗ್ಗೆ ಒಂದು ಮಹತ್ವದ ಆದೇಶವನ್ನು ನೀಡಿದೆ. ಇದರ ಬಗ್ಗೆ ಅಪ್ಡೇಟ್ ಮಾಡಬೇಕು ಸಾರ್ವಜನಿಕರಿಗೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಚುಟುಕಾಗಿ ಮಾಡಿ ಮುಗಿಸ್ತಾ ಇದ್ದೇನೆ. ಎಲ್ಲವನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇರುವ ಕಾರಣ, ಆದ್ದರಿಂದ ನಾನು ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಮಾಡಿ ಹಾಕಿದ್ದೆ. ಸೊ ಅದರಲ್ಲಿಯೂ ಕೂಡ ಕೆಲವು ಸ್ಪಷ್ಟನೆಗಳನ್ನು ಕೇಳಿ ಆಗಾಗ ಕರೆ ಮಾಡ್ತಾ ಇರ್ತಾರೆ. ಈಗ ಆದೇಶವು ಬಂದಿರೋದ್ರಿಂದ ಅದರ ಒಂದು ಅಪ್ಡೇಷನ್ ಏನಿದೆ ಅದನ್ನು ಕೂಡ ಮಾಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಈಗ ಈ ಎರಡನೇ ಹೆಂಡತಿ ಅಂದರೆ ಏನು? ಎರಡನೇ ಹೆಂಡತಿಯು ಕಾನೂನಿನಿಂದ ಊರ್ಜಿತವಾದುದ್ದ, ಅದು ಸಿಂಧುವಾದುದ್ದ, ಅಂದರೆ ಕಾನೂನಿನಿಂದ ಮಾನ್ಯತೆ ಪಡೆದಿದ್ದ ಅಂತ ಹೇಳಿ ನಾವು ನೋಡೋದಾದರೆ ಖಂಡಿತ ಇಲ್ಲ. ಸಿಂಧುವಾದ ಮದುವೆ ಅಂದ್ರೇನು? ಮೊದಲನೆಯ ಮದುವೆಯನ್ನು ಸಿಂಧು ಮದುವೆ ಅಂತೇಳಿ ನಾವು ಕರಿಬಹುದು. ಇನ್ನು ಅಸಿಂಧು ಮದುವೆ ಅಂದರೆ ಏನು? ಯಾವುದು ಕಾನೂನಿನಿಂದ ಮಾನ್ಯತೆಯನ್ನು ಪಡೆದಿಲ್ಲವೋ, ಅಂದರೆ ಮೊದಲನೇ ಹೆಂಡತಿ ಇದ್ದ ಹಾಗೆ ಅವರು ಡೈವರ್ಸನ್ನು ಪಡೆದುಕೊಳ್ಳದೆ ಇನ್ನೊಂದು ಮದುವೆಯನ್ನು ಮಾಡಿಕೊಳ್ಳುವುದು ಅಸಿಂಧು ಆಗುತ್ತದೆ. ಮತ್ತು ಇಂತಹ ಒಂದು ಕಾನೂನಿನ ವಿರೋಧವಾಗಿ ಮಾಡಿಕೊಂಡಿರ್ತಕ್ಕಂತಹ ವಿವಾಹ ಮತ್ತು ಅವರಿಗೆ ಹುಟ್ಟಿರ್ತಕ್ಕಂತಹ ಮಕ್ಕಳುಗಳು, ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಮಕ್ಕಳು ಅಮಾಯಕರಾಗಿರ್ತಾರೆ, ಅವ್ರಿಗೇನೂ ಗೊತ್ತಿರೋದಿಲ್ಲ. ಈ ದೊಡ್ಡವರು ಮಾಡಿಕೊಳ್ಳುವಂತಹ ಕಾನೂನಿನ ಒಂದು ತೊಡರುಗಳಿಂದ, ಎಡವಟ್ಟುಗಳಿಂದ ಹುಟ್ಟಿದಂತಹ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಶಿಕ್ಷೆ ಆಗಬಾರದು. ಅವರಿಗೆ ಪಿತ್ರಾರ್ಜಿತ ಹಾಗೂ ಸ್ವಯಾರ್ಜಿತ ಆಸ್ತಿಗಳಲ್ಲಿ ಎರಡರಲ್ಲಿಯೂ ಕೂಡ ಸಮಾನವಾಗಿ ಹಕ್ಕನ್ನು ನೀಡಬೇಕು ಅಂತ ಹೇಳಿ ಆದೇಶ ಇಲ್ಲಿಯವರೆಗೆ ಇತ್ತು. ಆದರೆ ಈಗ ಕಾನೂನು ಒಂದು ಫುಲ್ ಬೆಂಚ್ ಅಂತ ನಾವೇನು ಕರಿತೇವೆ ಸುಪ್ರೀಂ ಕೋರ್ಟಲ್ಲಿ, ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅಂತ ನಾವೇನು ಕರಿತೇವೆ, ಫುಲ್ ಬೆಂಚಿಂದನೇ ಆದೇಶ ಬಂದಿದೆ. ಕಾನೂನನ್ನು ಪರಿಪಾಲಿಸುವ ವ್ಯಕ್ತಿಗಳಿಗೂ ಪರಿಪಾಲಿಸದೇ ಇರುವಂತಹ ವ್ಯಕ್ತಿಗಳಿಗೂ ಕೆಲವು ಡಿಸ್ಕ್ರಿಮಿನೇಷನ್ ಅಥವಾ ಕೆಲವು ವ್ಯತ್ಯಾಸಗಳನ್ನು ನಾವು ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗುತ್ತೆ. ಲಾ ಅಬೈಡಿಂಗ್ ಸಿಟಿಸನ್ಗಳು ಆಗಬೇಕು, ಆ ಒಂದು ವ್ಯತ್ಯಾಸವನ್ನು ಕಾಣಿಸಬೇಕು ಅಂತ ಹೇಳಿ ಈಗ ಒಂದು ಮಹತ್ವದ ಆದೇಶವನ್ನು ಮಾಡಿದ್ದಾರೆ. ಈಗಾಗಲೇ ಹೇಳಿದಾಗೆ ಅಸಿಂಧುವಾದಂತಹ ಮದುವೆ ಅಂದರೆ ಎರಡನೆಯ ಹೆಂಡತಿಗೆ ಕಾನೂನಿನ ಪ್ರಕಾರ ಯಾವುದೇ ರೀತಿಯಾದಂತಹ ಮಾನ್ಯತೆ ಇರೋದಿಲ್ಲ. ಅವರು ಏನಿದ್ರೂ ಈ ಅಮಾಯಕತ್ವದಿಂದ ಅಥವಾ ಅವರಿಗೆ ಮರಳು ಮಾಡಿ ಮೋಸ ಮಾಡಿ ಮೊದಲನೇ ಮದುವೆಯನ್ನು ಮುಚ್ಚಿಟ್ಟು ಮದುವೆಯನ್ನು ಮಾಡಿಕೊಂಡಿದ್ದೇ ಆದಲ್ಲಿ ಅಂತಹ ಸಂದರ್ಭಗಳಲ್ಲಿ ಅವರು ಪರಿಹಾರಕ್ಕೆ ಅವರು ಅರ್ಹರಾಗಿರ್ತಾರೆಯೇ ಹೊರತು ಗೊತ್ತಿದ್ದು ಕೂಡ ಮಾಡಿಕೊಂಡಂತಹ ವಿಚಾರಗಳಿಗೆ ಬಂದಾಗ ಅದು ಅವರಿಗೆ ಅರ್ಹತೆ ಅನ್ನೋದು, ಎಲಿಜಿಬಿಲಿಟಿ ಅನ್ನೋದು ಇರೋದಿಲ್ಲ. ಆದರೆ ಅವರಿಗೆ ಹುಟ್ಟಿದಂತಹ ಎರಡನೇ ಹೆಂಡತಿಯ ಮಕ್ಕಳು ಯಾರಿದ್ದಾರೆ ಅವರು ಈ ಒಂದು ಸ್ವಯಾರ್ಜಿತವಾದಂತಹ ಆಸ್ತಿಯಲ್ಲಿ, ಅಂದರೆ ತಂದೆಯ ಹೆಸರಿನಲ್ಲಿ, ಅಂದರೆ ಸ್ವಯಾರ್ಜಿತವಾಗಿ ತಾನೇ ಸ್ವಂತ ದುಡಿದು ಗಳಿಸಿದಂತಹ ಆಸ್ತಿಯಲ್ಲಿ ಆ ಎರಡನೇ ಹೆಂಡತಿಯ ಮಕ್ಕಳಿಗೆ ಕಾನೂನಾತ್ಮಕವಾಗಿ ಸಮಾನವಾದಂತಹ ಅಧಿಕಾರ ಇರುತ್ತೆ ಅಂತ ಹೇಳಿ ಮಾಡಿದ್ದಾರೆ. ಇನ್ನು ಪಿತ್ರಾರ್ಜಿತ ಆಸ್ತಿಯಲ್ಲಿ ಈ ಒಂದು ಎರಡನೇ ಹೆಂಡತಿಯ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಹಕ್ಕು ಇರೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವನ್ನು ತಿಳಿದುಕೊಳ್ಳಬೇಕು. ಅಪ್ಪನ ಸ್ವಯಾರ್ಜಿತ ಆಸ್ತಿ ಅಂತ ಹೇಳಿದ್ರೆ, ಈಗ ಪಿತ್ರಾರ್ಜಿತ ಆಸ್ತಿಯಿಂದ ಕೆಲವು ಭಾಗಾಂಶವು ಅವರ ತಂದೆಗೆ ಬಂದಿರುತ್ತದೆ. ಅವರ ತಂದೆಗೆ ಬಂದಂತಹ
ಭಾಗಾಂಶ ಏನಿದೆ ಅದು ಕೂಡ ಸ್ವಯಾರ್ಜಿತ ಅಂತ ಹೇಳಿ ಪರಿಗಣಿಸುವುದರಿಂದ ಆ ಬಂದಿರತಕ್ಕಂತಹ ಭಾಗಾಂಶದಲ್ಲಿಯೂ ಕೂಡ ಸಮಾನವಾದಂತಹ ಒಂದು ಹಕ್ಕನ್ನು ಈ ಎರಡನೆಯ ಹೆಂಡತಿಯ ಮಕ್ಕಳು ಪಡೆಯಬಹುದಾಗಿದೆ ಎಂಬುವಂತಹ ಅಂಶವನ್ನು ಇಲ್ಲಿ ನಾನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದೇನೆ. ಇದು ತುಂಬ ಲೆಂದಿಯಾಗಿರ್ತಕ್ಕಂತಹ ವಿಸ್ತಾರವಾಗಿರ್ತಕ್ಕಂತಹ ವಿಚಾರ. ಆದರೆ ಚುಟುಕಾಗಿ ಇಲ್ಲಿ ಜನಸಾಮಾನ್ಯರಿಗೆ ನಾನು ತಿಳಿಸಬೇಕು, ಜನಸಾಮಾನ್ಯರಿಗೂ ಕಾನೂನಿನ ಅರಿವು ಮೂಡಬೇಕು ಎಂಬುದು ನನ್ನ ಈ ಚಾನಲಿನ ಮುಖ್ಯ ಉದ್ದೇಶ ಆಗಿರೋದ್ರಿಂದ ಇಲ್ಲಿ ಸರಳವಾದ ಭಾಷೆಯಲ್ಲಿ ಸ್ಪಷ್ಟವಾಗಿ ಅವರಿಗೆ ಚುಟುಕಾಗಿ ಹೇಳಲಾಗ್ತಾ ಇದೆ. ಸೊ ಹೋಪ್ ಯು ಪೀಪಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಎರಡನೆಯ ಹೆಂಡತಿಗೆ ಪರಿಹಾರವನ್ನು ಕೇಳಬಹುದೇ ಹೊರತು ಅದು ಅಮಾಯಕರಾಗಿದ್ದಾಗ ಎರಡನೇ ಹೆಂಡತಿಯ ಮಕ್ಕಳಿಗೆ ತಂದೆಯ ಸ್ವಯಾರ್ಜಿತ ಆಸ್ತಿ ಅಥವಾ ಪಿತ್ರಾರ್ಜಿತವಾಗಿ ಅವರ ಭಾಗಕ್ಕೆ ಬಂದಿರತಕ್ಕಂತಹ ಆಸ್ತಿಯು ಸ್ವಯಾರ್ಜಿತ ಎಂದು ಪರಿಗಣಿಸಲ್ಪಡುತ್ತದೆ. ಆ ಭಾಗಾಂಶದ ಮೇಲೆ ಇವರು ತಮ್ಮ ಹಕ್ಕುಗಳನ್ನು ಕೇಳಬಹುದಾಗಿದೆ. ಅದನ್ನು ಬಿಟ್ಟು ಹೊರತುಪಡಿಸಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನವಾಗಿ ನಮಗೆ ಭಾಗ ಬೇಕು ಅಂತ ಎರಡನೆಯ ಹೆಂಡತಿಯ ಮಕ್ಕಳು ಕೇಳುವ ಅಧಿಕಾರ ಇಲ್ಲ ಅಂತ ಹೇಳಿ ಈ ಒಂದು ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.